ದಯವಿಟ್ಟು ನಿಮ್ಮ ಮತವನ್ನು ನೀಡಿ ನಮಗೆ ಆಶೀರ್ವಾದ ಮಾಡಿರಿ, ಅಣ್ಣ ತಂಗಿಯಂತಿರೇ, ಸಹೋದರ ಸಹೋದರಿಯರೇ ನಿಮ್ಮ ಕಾಲ ಅಂತ ಹೇಳ್ತೀನಿ. ಇವಾಗ ಅದೇ ಮತದಾರರನ್ನ ಅಯ್ಯ ನನ್ನ ಓಟ್ ವಾಪಸ್ ಕೊಡಯ್ಯ ಅಂತ ಕೇಳೋ ಸ್ಥಿತಿಗೆ ಯಾಕೆ ತಂದ್ರಿ? ಡಿಮಾನಿಟೈಸೇಷನ್ ಅಂತ ತಂದ್ರಿ. ರಾತ್ರಿ ಸೂಸೈಡ್ ಮಾಡ್ಕೊಂಡ್ಬಿಟ್ರು ಜನ. ಇವಾಗ 90 ವರ್ಷದ ಒಬ್ಬ ಮುದುಕ, ವಯಸ್ಸಾದವರು, ಸ್ವತಂತ್ರಕ್ಕೆ ಮುಂಚೆ ಹುಟ್ಟಿದವರು, ಒಂದು 20 ಎಲೆಕ್ಷನ್ ವೋಟ್ ಮಾಡಿದವರು ಅವತ್ತಿನ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬಿಟ್ಟಿದ್ರು. ನೀವು ನಿಮ್ಮ ದೇಶದಲ್ಲಿ ಸ್ವಚ್ಛ ಭಾರತ್ ಒಂದು ಟಾಯ್ಲೆಟ್ ಕಟ್ಟಕ್ಕೆ ಆ ಖರ್ಚಿಗಿಂತ ಜಾಸ್ತಿ ನಿಮ್ಮ ಫೋಟೋ ಹಾಕೊಂಡು ಪಬ್ಲಿಸಿಟಿ ಮಾಡ್ತೀರಿ ಮಹಾಪ್ರಭುಗಳು. ಇದಕ್ಕೆ ಯಾಕೆ ಮಾಡಲ್ಲ? ಪತ್ರಿಕೆ ಓದ್ತಾ ಇದಾರೇನ್ರಿ ಜನ? ಇವಾಗ ಪ್ರಿಂಟ್ ಮೀಡಿಯಾನ ಕಷ್ಟ ಆಗ್ತಾ ಇದೆ, ರೀಡರ್ಸ್ ಇಲ್ಲ ಅಂತ ನಿಮ್ಮ ಗೋಧಿ ಮೀಡಿಯಾಗಳನ್ನೆಲ್ಲ ಕೆಟ್ಕೊಂಡು ಕೂತಿದ್ದೀರಿ. ಎಲ್ಲಿದೆ ಆ್ಯಡ್ಸು? ಸ್ವತಂತ್ರದ ಕಲ್ಪನೆ ಏನಿತ್ತು ಅಂಬೇಡ್ಕರ್ ಅವರು ಹೇಳಿದಾಗ, ಅಥವಾ ಗಾಂಧಿಯವರು, ಅಥವಾ ಇಡೀ ಒಂದು ಹೋರಾಟ ನಡೆದಾಗ, ನೋಡಿ ಇವತ್ತು ಪ್ರಜಾಪ್ರಭುತ್ವ ಒಂದು ನಿಜವನ್ನು ನಾವು ಒಪ್ಕೊಳ್ಳೇಬೇಕು. ಪ್ರಜಾಪ್ರಭುತ್ವ ಬರೀ ಚುನಾವಣೆ ಪ್ರಕ್ರಿಯೆಯಲ್ಲಿ ಮಾತ್ರ ಇದೆ. ಆರಿಸೋದಕ್ಕೆ ಎಲ್ಲರನ್ನೂ ಬಂದು ಓಟ್ ಕೇಳ್ತೀವಿ ಅಂತ. ಅದಾದಮೇಲೆ ಆಗ ಸಿಂಹಾಸನ, ಈಗ ಕುರ್ಚಿ, ಆಗ ಏನದು ಪಟ್ಟಾಭಿಷೇಕ, ಈಗ ಪ್ರಮಾಣ ವಚನ ಸ್ವೀಕರಣೆ. ಸೊ ನಾವು ಪ್ರಜೆಗಳು ಯೋಚನೆ ಮಾಡಬೇಕಾಗಿದೆ. ಬಟ್ ಹೋರಾಟ ನಡೀತಾ ಇದೆ. ಭಾಳ ಸಂತೋಷದ ವಿಚಾರ ಅಂದರೆ ಪ್ರಶ್ನೆಗಳು ಕೇಳ್ತಾ ಇದ್ದೀವಿ. ಸ್ವತಂತ್ರ, ವಾಕ್ ಸ್ವಾತಂತ್ರ್ಯದ ಇಲ್ಲದ್ರೆ ನಾವು ಕೂತ್ಕೊಂಡು ಮಾತಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆದರೆ ಅದ್ರ ಮೇಲೂ ಒತ್ತಡಗಳು ಕೊಡ್ತಾ ಇದ್ದೀವಿ ನಾವು. ಮತ್ತು ಒಂದು ವಿಭಿನ್ನ ವಿಶಿಷ್ಟ ಭಾರತವನ್ನು ಮತ್ತೆ ಒಂದು ಸರ್ಕಾರಗಳು ಬಂದು, ಅಥವಾ ಇವತ್ತಿನ ಕೇಂದ್ರ ಸರ್ಕಾರ ಏನಿದೆ ಒಂದೇ ಭಾಷೆ ಆಗಬೇಕು, ಇನ್ನೊಂದು ಆಗಬೇಕು ಅನ್ನೋ ಪ್ರಯತ್ನಗಳು, ಅದನ್ನು ದಮನ ಮಾಡೋ ಪ್ರಯತ್ನಗಳು ಬ್ರಿಟಿಷರ ಇನ್ನೊಂದು ರೂಪವಾಗಿ ಕಾಣಿಸ್ತಾ ಇದ್ದಾರೆ ನಮಗೆ. ಅದು ಎಲ್ಲ ಕಾಲಗಳದ್ದು ಅಮೆರಿಕಾದಲ್ಲೂ ನಡೆದಿದೆ. ಪ್ರಪಂಚದುದ್ದಕ್ಕೂ ರೈಟ್ ವಿಂಗ್ಗಳು ಬೆಳೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇದೊಂದು ಮನುಷ್ಯನ ವಿಕಾಸದ ಪ್ರಕ್ರಿಯೆಯಲ್ಲಿ ಮೇಲೆ ಕೆಳಗೆ ಆಗ್ತಿರುವಂಥದ್ದೇ. ಭಾಳ ದೊಡ್ಡ ಹೋರಾಟಗಳು ನಡೀತಾ ಇದೆ. ಇನ್ನೂ ಸ್ವತಂತ್ರ ಪೂರ್ತಿಯಾಗಿ ಬಂದಿಲ್ಲ. ಅವಕಾಶವಾದಿಗಳು ಈಗಲೂ ಇದ್ದಾರೆ. ನಾವು SIR ಬೇಕಾ ಬೇಡವಾ ಅಂತ ಕೇಳಬೇಕು. ಬೇಕು. ಜನಗಣತಿ ಜಾಸ್ತಿ ಆಗ್ತಿದೆ, ಹೊಸ ವೋಟರ್ಗಳು ಬಂದಿದ್ದಾರೆ, ಕೆಲವು ದುರುದ್ದೇಶಪೂರ್ವಕವಾಗಿ ನಕಲಿ ಓಟ್ಗಳಿವೆ, ಕೆಲವರು ತೀರ್ಕೊಂಡು ಬಿಟ್ಟಿದ್ದಾರೆ. ಸೊ ನಮಗೊಂದು ಜನಗಣತಿ ಬೇಕು. ಅದರಲ್ಲಿ ಎಷ್ಟು ಜನ ಯಂಗ್ಸ್ಟರ್ಸ್ ಹೊಸದಾಗಿ ಬಂದಿದ್ದಾರೆ. ಯಾಕಂದರೆ ದೇಶದ ಪ್ರತಿ ಮೂಲೆಯಲ್ಲಿರುವ ನಾಗರಿಕನಿಗೂ ಮತದಾನದ ಹಕ್ಕು ಬಹಳ ಮುಖ್ಯ. ಭಾರತ ಸ್ವತಂತ್ರ ನಂತರ ನಾವು ಸಾಮಾಜಿಕ ನ್ಯಾಯ ತಂದಿದ್ದೀವ, ಬಡವ ಮತ್ತು ಶ್ರೀಮಂತನರ ಗೆರೆನ ಕಮ್ಮಿ ಮಾಡಿದ್ದೀವ, ಅದಿನ್ನೂ ಆಗಿಲ್ಲ. ಎಲ್ಲರಿಗೂ ವಿದ್ಯಾಭ್ಯಾಸ ಕೊಡಲಿಕ್ಕೆ ಸಾಧ್ಯ ಆಗಿದೆಯಾ? ಉಚಿತ ವೈದ್ಯಕ್ಕೆ ಕೊಡೋಕ್ಕೆ ಸಾಧ್ಯ ಆಗಿದೆಯಾ? ಇಲ್ಲ. ಆದರೆ ಒಂದು ಮತ ಅನ್ನೋದು ಒಂದು ಸರ್ಕಾರವನ್ನು ಉಳಿಸುವ, ಇಳಿಸುವ, ಆಯ್ಕೆ ಮಾಡಿಕೊಳ್ಳೋ ಸ್ವತಂತ್ರ ಒಂದಿದೆ. ಆದರೆ ಆ ಪ್ರಕ್ರಿಯೆ ಇಡೀ ಭಾರತ ದೇಶ ಬಿಡಿ, ಕರ್ನಾಟಕದಲ್ಲಿ 5.25 ಕೋಟಿ ಜನ ಇದ್ದಾರೆ. ಅದು ಒಂದು ತಿಂಗಳಲ್ಲಿ ಹೆಂಗಾಗುತ್ತೆ? ಅದಕ್ಕೆ ಮುಂಚೆ ನೀವು ಎಲ್ಲೇ ಮೂಲೆಗೆ ನೋಡಿ, ಇನ್ನೂ ಗೊತ್ತಿಲ್ಲ ಜನಕ್ಕೆ. ಅಂದರೆ ನೀವು ಹೇಳ್ದಂಗೆ ಅದೊಂದು ಪ್ರಕ್ರಿಯೆ ಮಾಡಿದೆ. ಅದರ ಆಶಯ ಇದು. ಈ ಆಶಯ ಎಲ್ಲರೂ ಬ್ಯುಸಿ ಇದ್ದಾರೆ, ಅವ್ರವ್ರ ಕೆಲಸದಲ್ಲಿದ್ದಾರೆ, ಕೆಲವರು ಅಲೆಮಾರಿಗಳಿರ್ತಾರೆ, ಇನ್ನೆಲ್ಲೋ ಹೋಗಿರ್ತಾರೆ. ಅವರೆಲ್ಲರಿಗೂ ತಿಳಿಸುವ ಕೆಲಸ ಆಗಿಲ್ಲ. ಅದಾದಮೇಲೆ ಅದನ್ನು ದಾಖಲು ಮಾಡಿಕೊಳ್ಳೋ ಪ್ರಕ್ರಿಯೆ ಕೂಡ ಆಗಿಲ್ಲ. ಅಂದರೆ ಇದ್ರ ಹಿಂದೆ ಏನಿದೆ ಉದ್ದೇಶ? ಇನ್ನು ಅಂತ ಅರ್ಜೆನ್ಸಿ ಇಲ್ಲ. ಮತ್ತು ಕರ್ನಾಟಕದಲ್ಲಿ ಎಲೆಕ್ಷನ್ ಇನ್ನೂ 2.5 ವರ್ಷ ಇಲ್ಲ, ನಿಮಗೆ ಟೈಮ್ ಇದೆ. ಅದನ್ನು ಯಾಕೆ ನಿಧಾನವಾಗಿ ಇಷ್ಟು ಮಾನಸಿಕ ತುಮುಲಕ್ಕೆ ಒಳಗೊಳಿಸಿ ಜನರನ್ನು ಮತ್ತು ಆಫೀಸರ್ಸ್ಗಳನ್ನ ಮಾಡುವಂಥ ಅವಶ್ಯಕತೆ ಏನಿತ್ತು? ಮತ್ತು ಹೀಗೆ ಮಾಡಿದ್ರಿಂದ ಆಗ್ತಿರೋ ಅನಾಹುತಗಳು ಕಾಣಿಸ್ತಾ ಇದೆ ನಮಗೆ. ನೀವು BLOಗಳನ್ನ ತರಬೇತಿ ಮಾಡದೇ ಇರೋದ್ರಿಂದ ಬದುಕಿರೋರನ್ನ ಸತ್ತವ್ರ ಲಿಸ್ಟಿಗೆ ಸೇರಿಸಿದಿರಿ. ಫಾರ್ಮ್ ಫಿಲಪ್ ಮಾಡಿರೋರಿಗೆ ಫಾರ್ಮ್ ಫಿಲಪ್ ಮಾಡಿಲ್ಲ ಅಂತ ಹೇಳ್ತಿದ್ರಿ, ಅಪ್ಲೋಡ್ ಮಾಡಿಲ್ಲ ಅಂತ ಹೇಳ್ತಿದ್ರಿ. ಫಸ್ಟ್ ಆಫ್ ಆಲು ಈ ಪ್ರಕ್ರಿಯೆಯಲ್ಲಿ ನೀವು ಇಡೀ ದೇಶನ ಎಕ್ಸಾಮಿಗೆ ಕೂರಿಸ್ದಂಗೆ ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡೋಕ್ಕೆ ಯಾಕೆ ಹೇಳ್ತಾ ಇದ್ದೀರಿ? ನೀವು ಏನು ಹೇಳ್ತಿದ್ರಿ? ನಾವು ಪ್ರಕ್ರಿಯೆಯಲ್ಲಿ ಬರೋಕ್ಕೆ ಮುಂಚೆ ಮೊದಲು ಒಂದು ಮ್ಯಾಪಿಂಗ್ ಮಾಡಿದ್ವಿ. 93% ವೋಟರ್ಗಳ ಮ್ಯಾಪಿಂಗ್ ನಮ್ಮ ಹತ್ರ ಇದೆ, ಅವರ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ ಅಂತ. ನಿನ್ನ ಹತ್ರ ಇದ್ದ ಮೇಲೆ ಅಪ್ಲಿಕೇಶನ್ ಕೊಟ್ಟು ಯಾಕೆ ಸೈನ್ ಮಾಡಿಸ್ತಿದ್ಯಾ ನೀನು? ಅದು ಯಾಕೆ ಹಂಗೆ ಮಾಡ್ತಿದ್ದೆ? ಎಲ್ರಿಗೂ ಸೈನ್ ಮಾಡೋಕ್ಕೆ ಸಾಧ್ಯನೇ? ಫಿಲಪ್ ಮಾಡೋಕ್ಕೆ ಸಾಧ್ಯನೇ? ಯಾಕಂತ ಅಂತ ಒಂದು ಕಷ್ಟಕ್ಕೆ ದುಡ್ತಾ ಇದೆಯಾ ನೀನು? ಬಂದು ನೀವು ಸೈನ್ ಮಾಡಿಕೊಡಿ ತೊಗೊಂಡೋದವರಿದ್ದಾರೆ. ಕೆಲವು ರಾಜಕೀಯ ಪಕ್ಷಗಳು ದುರುದ್ದೇಶ ನೀವು ಸೈನ್ ಮಾಡಿಕೊಡಿ ತೊಗೊಂಡೋಗಿ ಅವ್ರು ಫಿಲಪ್ ಮಾಡ್ಕೊಂಡವರಿದ್ದಾರೆ. ಬೇಕಾದವ್ರನ್ನ ಡಿಲೀಟ್ ಮಾಡೋದಕ್ಕೆ ಇದನ್ನು ಮಾಡೋದಕ್ಕೂ ಮಾಡ್ತಿದ್ದಾರೆ. ಮತ್ತು ನಿಮ್ಮ ಪ್ರಕ್ರಿಯೆಯಲ್ಲಿ ನಾನು ತುಂಬ ಮೂಲಭೂತವಾದ ಪ್ರಶ್ನೆ, ಅವ್ನಿಗೆ ಆಲ್ರೆಡಿ ಓಟಿದೆ, ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದೆ, ಅವನ ಹತ್ರ ಓಟಿದೆ ಅಂತ. ಹೌದು, ಅವ್ನು ಈ ಮನೆಯಲ್ಲಿದ್ದಾನೆ ಅಂತ ನಿಮಗೆ ಗೊತ್ತು. ಅವನು ವೋಟರು ಇಷ್ಟು ಸಲ ಇಷ್ಟನೇ ವರ್ಷ ಇಸ್ವಿಯಿಂದ ವೋಟರ್ ಆಗಿದ್ದಾನೆ, ಇಷ್ಟು ಎಲೆಕ್ಷನ್ ವೋಟ್ ಮಾಡಿದಾನೆ ಅಂತ ಗೊತ್ತು, ಡೇಟಾ ಇದೆ. ಮನೆಗೆ ಹೋಗಿ ಬಾಗಿಲು ತಟ್ಟಿದ್ರೆ ಅವನಿಲ್ಲ, ಮಾರನೇ ದಿನ ಹೋಗಿ ನೋಡ್ಬೇಕು, ಆಬ್ಸೆಂಟ್. ಒಂದು ತಿಂಗಳಲ್ಲಿ 5.25 ಕೋಟಿ ಜನರಿಗೆ 3 ಸಲ ಭೇಟಿ ಮಾಡೋಕ್ಕೆ ಎಷ್ಟು ದಿನ ಬೇಕು ರೀ? ಸರಿ, ನೀನು 3 ಸಲ ಹೋಗಿದ್ಯಪ್ಪ, ಎಷ್ಟು ದಿನದಲ್ಲಿ ಹೋದೆ? 3 ದಿನದಲ್ಲಿ ಹೋದೆ. ಅವನು 1 ವಾರ ಅವನಿಗೆ ಆರೋಗ್ಯ ಸರಿಯಿಲ್ಲ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದ. ಇಲ್ಲ, ಹೆಣ್ಮಗಳು ಹೆರಿಗೆಗೆ ತವ್ರ ಮನೆಗೆ ಹೋಗಿದ್ದಾರೆ, ಎಲ್ಲ ಕುಟುಂಬ ಹೋಗಿದ್ದಾರೆ. ಅವನು ಬೇರೆ ಊರಿಗೆ ಕೆಲ್ಸಕ್ಕೆ 15 ದಿನ ಹೋಗಿದ್ದಾನೆ. ಅವಾಗೇನರ್ಥ? ಸರಿ, ಇಲ್ಲ, ಆಬ್ಸೆಂಟ್. ಅವನು ಯಾರು ಅಂತ ಗೊತ್ತು. ಹೆಂಗೆ ತೆಗೆದಾಕ್ತಿರ್ ಲಿಸ್ಟಿಂದ ಅವನ ಹೆಸರನ್ನ? ಕಾನೂನು ಬಾಹಿರವಾಗಿ ತೆಗೆದಾಕಿ ನೀನು ನೋಡ್ಕೋ, ನಾವೊಂದು ಲಿಸ್ಟ್ ಮಾಡ್ತೀವಿ,
ಅದರಲ್ಲಿ ಶಿಫ್ಟೆಡ್ ಆಬ್ಸೆಂಟ್ ಹಾಕಿದರೆ ಮತ್ತೆ ನೀನು ಹೊಸ ವೋಟರ್ ಆಗಿ ಒಳಗಡೆ ಬಾ ಅಂದರೆ ಏನು ನ್ಯಾಯ ಇದು? ಅಲ್ಲ, ಫಸ್ಟ್ ಆಫ್ ಆಲ್ 6ರ ಮುಖಾಂತರ ಬರೋದಂದರೆ ಹೊಸಬನಾಗಿ ಬರೋದು. ಅಂದರೆ ಈ ಕ್ಷಣದಿಂದ ನೀನು ಮನೇಲಿ ಇಲ್ಲದೆ ಇರೋ ಕಾರಣದಿಂದ ನೀನು ಎಲೆಕ್ಟರ್ ವೋಟರ್ ಅಲ್ಲ. ಈಗ ನೀನು ಮತ್ತೆ ಈ ದೇಶದ ಪ್ರಜೆ ಆಗಬೇಕು ಅಂದರೆ ಮತ್ತೆ ಇಷ್ಟು ಫಾರ್ಮ್ಗಳು, 10ನೇ ಕ್ಲಾಸ್ ಸರ್ಟಿಫಿಕೇಟ್ ಇದೆಯಾ ನಿನ್ನ ಹತ್ರ, 2002ರಲ್ಲಿ ಅಲ್ಲಿ ವೋಟ್ ಮಾಡಿದ್ದೆ, ಇವಾಗಿರೋ ಮನೆ ಏನು, ನಿಮ್ಮ ತಂದೆ ತಾಯಿ ಹೆಸರೇನು, ನಿಮ್ಮ ಅಜ್ಜನ ಹೆಸರೇನು, ನಿಮ್ಮ ಅಮ್ಮ ಎಲ್ಲಿ ವೋಟ್ ಮಾಡಿದ್ರು, ಇದಿಷ್ಟನ್ನು ಕೂತ್ಕೊಂಡು ಅಣ್ಣ 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 ನನ್ನ ಮನೆಯಲ್ಲಿಲ್ಲ ಸಾರಿ ಅಂತ ನೀನೋಗಿ ನಿಂತ್ಕೋಬೇಕು. ಇದು ಹೆಂಗಿದು? ಮನೆ ಶಿಫ್ಟ್ ಮಾಡಿದ್ದಾನೆ, ಅವನಿಗೆ ಏನು ಹೇಳ್ಬೇಕು? ನೋಡಪ್ಪ ನೀನು ಮನೆ ಶಿಫ್ಟ್ ಮಾಡಿದ್ದೆ, ಆದ್ದರಿಂದ ಇವರಿಬ್ಬರಿಗೆ ಏನು ಮಾಡಬೇಕು? ಫಾರಮ್ 8ನಲ್ಲಿ ನಾನು ಇರಲಿಲ್ಲ ರೀ, ಅದಕ್ಕೆ ಬೇಕಾದ್ರೆ ಕಾರಣ ಕೊಟ್ಕೋಬೇಕು. ಆ ಕಾರಣ ಕೇಳೋ ಹಕ್ಕು ನಿನಗಿಲ್ಲ. ಫಾರ್ಮ್ 8 ಮೂಲಕ ಆ ಕಾರಣನ ಹೇಳ್ಕೊಟ್ಬಿಟ್ರೆ ಆಗ್ಬೋದು. ಅದು ಮನೆ ಶಿಫ್ಟ್ ಮಾಡಿದ್ರೆ ಎಲ್ಲಿ ಶಿಫ್ಟ್ ಮಾಡಿದ್ಯಪ್ಪ? ಇಲ್ಲ ಸರ್ ನಾನು ಇಲ್ಲಿದ್ದೆ ಬಾಡಿಗೆ ಮನೆ, ಇನ್ನೊಂದು ಬಾಡಿಗೆ ಮನೆಗೆ ಹೋಗಿದ್ದೀನಿ. ಅದು ಹಿಂಗೆ ನಂಬೋದಪ್ಪ? ಅದು ರೆಂಟಲ್ ಅಗ್ರಿಮೆಂಟ್ ಇದೆಯಾ, ಇಲ್ಲ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿದ್ಯಾ ಅಷ್ಟೇ. ಇಲ್ಲ ಸರ್ ಸ್ವಂತ ಮನೆ ಕಟ್ಕೊಂಡು ಹೌದೇನಪ್ಪ, ಆ ಡಾಕ್ಯುಮೆಂಟ್ಸ್ ತೊಗೊಂಡು ಸರಿ ಓಕೆ ನಿನ್ನ ವೋಟಲ್ಲಿ ನೀನು ಆಲ್ರೆಡಿ ವೋಟರು, ಇದರಿಂದ ನಾನು ಈ ಬೂತ್ನ ತೆಗಿತೀವಿ ನಿಮ್ಮನ್ನು, ಆ ಬೂತ್ನಲ್ಲಿ ಇಡ್ತೀರಿ ನೀವು, ಅಷ್ಟೇ ತಾನೇ. ಅವ್ನು ಯಾಕೆಲ್ಲ ಹಿಡ್ಕೊಂಬಂದು ನಿಂತ್ಕೋಬೇಕು? ಇವಾಗ 90 ವರ್ಷದ ಒಬ್ಬ ಮುದುಕ, ವಯಸ್ಸಾದವರು, ಸ್ವತಂತ್ರಕ್ಕೆ ಮುಂಚೆ ಹುಟ್ಟಿದವರು, ಒಂದು 20 ಎಲೆಕ್ಷನ್ ವೋಟ್ ಮಾಡಿದವರು, ಅವತ್ತಿನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿಬಿಟ್ಟಿದ್ರು, ಇನ್ನೆಲ್ಲ ಹೋಗ್ಬಿಟ್ಟಿದ್ದಾರೆ ಮನೆಗೆ ಚೇಂಜ್ ಮಾಡಿಕೊಂಡು. ಅವ್ರನ್ನ ತೆಗೆದಾಕ್ಬಿಟ್ಟು ಇವಾಗ ಆ ಮನುಷ್ಯ ಬಂದು ಕೂತ್ಕೊಂಡು 2002ರಲ್ಲಿ ನಾನು ಎಲ್ಲಿ ವೋಟ್ ಮಾಡಿದೆ 26 ವರ್ಷದಿಂದ, ತಾಯಿ ಎಲ್ಲಿ ವೋಟ್ ಮಾಡಿದ್ರು, ಇವರೇ 90 ವರ್ಷ, ಅವ್ರು ಯಾಕಂತ ಕಷ್ಟ ಕೊಡ್ತಿದ್ದೀರಿ? ಇಲ್ಲ ಹಬ್ಬ ಗುಳೆ ಎದ್ದು ಹೋಗಿರ್ತಾನಪ್ಪ, ನಾವು ನಾಗರಹೊಳೆ ವಯನಾಡಿಗೆ ಹೋಗ್ತಾರೆ 6 ತಿಂಗಳು. ಉತ್ತರ ಕರ್ನಾಟಕದಲ್ಲಿ ಬೇಸಿಗೆ ಕಾಲ ಬಂದರು, ಇದೊಂದು ಕಾಲ ಬಂದರೆ ಅವ್ರು ಇಟ್ಟಿಗೆ ಕಟ್ಟಕ್ಕೆ ಹೋಗ್ತಾರೆ, ಈ ಮಳೆ ಇಲ್ಲ, ಈಗ ಬರಗಾಲ, ಅವ್ನು ಬರೋ ಅಷ್ಟೊತ್ತಿಗಿಲ್ಲ. ಅವ್ನು ಹೊಟ್ಟೆಪಾಡಿಗೆ ಹೋಗಿದ್ದಾನೆ, ನನಗೆ ತೆಗೆದಾಕ್ಬಿಟ್ಟು ಮತ್ತೆ ಅವನನ್ನು ಕೂತ್ಕೊಂಡ್ರೆ ಏನು ಮಾಡೋಣ ಈಗ ದೇಶದಲ್ಲಿ? ಸೊ ಈ ಪ್ರಕ್ರಿಯೆ ತಪ್ಪಾಗಿದೆ. ಇದು ಯಾರು ಹೇಳಿ ಮಾಡಿಸ್ತಿದ್ದೀರಿ ನೀವು? ನನಗೆ ಪ್ರಶ್ನೆ ಬರೋದು ಯಾರು ಹೇಳಿ ಮಾಡಿಸ್ತಾ ಇದ್ದೀರಿ? ನಿಮಗೆ ಗೊತ್ತಲ್ಲ ಆಗಲ್ಲ ಅಂತ 1.5 ತಿಂಗಳು 2 ತಿಂಗಳಲ್ಲಿ. ಯಾಕೆ ಇದನ್ನು 8 ತಿಂಗಳು ಮಾಡ್ತಿಲ್ಲ ನೀವು? ಫಸ್ಟ್ ಆಫ್ ಆಲ್ ನೀನು ಪ್ರತಿಯೊಬ್ಬ ಪ್ರಜೆಗೂ ಈ ಥರ ನಡೀತಿದೆ ಅಂತ ಪಬ್ಲಿಸೈಟ್ ಮಾಡೋಕ್ಕೆ ಸೋತಿದೆಯಾ? ಗೊತ್ತಿಲ್ಲ. BLOಗಳನ್ನ ತಯಾರು ಮಾಡಿಲ್ಲ, 1 ತಿಂಗಳೊಳಗೆ ಮಾಡು ಅಂತ ಇದೆಯಾ? ಅದಕ್ಕೆ ಇಮಿಡಿಯೇಟಾಗಿ ಫಿಲಪ್ ಮಾಡಿ, ಇಲ್ಲಾಂದರೆ ನಿನ್ನ ವೋಟ್ ಇಲ್ಲ ಅಂತಿದೆಯಾ? ಹೆಂಗದು? ಯಾವ ಕಾರಣಕ್ಕೆ ಯಾರನ್ನ ತೆಗೆಯೋದಕ್ಕೆ? ಪಟ್ಟಣದಲ್ಲಿ ಏನೋ ಆಗ್ಬಿಡುತ್ತಪ್ಪ, ಸ್ವಲ್ಪ ಓದ್ಕೊಂಡವ್ರು ಡಿಂಗ್ ಆಫೀಸಲ್ಲಿ ಇರ್ತದೆ, ಏನಾಗಬೇಕು? ಹಳ್ಳಿಗಾಡಿನ ಜನ, ಅಲೆಮಾರಿಗಳು ಏನಾಗಬೇಕು? ಬುಡಕಟ್ಟು ಜನ ಏನು ಮಾಡಬೇಕು? ಹಂಗಾದ್ರೆ ಅವ್ನು ತೆಗಿಬೇಕು ಅಂತ ಮಾಡ್ತಾ ಇದ್ದೀರಾ? ಭಾರತ ದೇಶದಲ್ಲಿ ಜನಗಣತಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. SIR ಮಾಡಿದ ತಕ್ಷಣ ಹಿಂದ್ಗಡೆ ಓಟಲ್ಲಿ ಕಮ್ಮಿ ಹೆಂಗೆ ಆಗ್ತಾ ಇದೆ ರೀ? ನಂಗೆ ಅರ್ಥ ಆಗ್ತಾ ಇಲ್ಲ ನನಗೆ. ನಿಮ್ಮ SIR ಆಗಿರೋ ಎಲ್ಲ ರಾಜ್ಯಗಳಲ್ಲಿ 2008 ಲಾಸ್ಟ್ ಟೈಮ್ ನಡೆದಿರೋದು. ಆಮೇಲೆ ವರ್ಷ ನ್ಯೂ ವೋಟರ್ಸ್ನ ಸೇರಿಸ್ಕೊಂಡು ಹೋಗ್ತಿದ್ದೀರಿ ನೀವು. ಅದ್ರಲ್ಲಿ ಕೆಲವರು ಸೇರ್ಕೊಂಡಿರ್ಬೋದು, ಸೇರ್ಕೊಳ್ಳದೆ ಇರ್ಬೋದು, ಅದನ್ನ ನೀವು ಚೆಕ್ ಮಾಡಕ್ಕೆ ಬಂದಿದ್ದೀರಿ. ಒಂದು 10, 12, 15, 20 ವರ್ಷ ಆದ್ಮೇಲೆ ಕಮ್ಮಿ ಹೆಂಗೆ ಆಗ್ತಾ ಇದೆ? ಜಾಸ್ತಿ ಆಗ್ಬೇಕಲ್ಲ? ಹೌದು. ಸೊ ಬೇರೆ ಏನೋ ನಡೀತಾ ಇದೆ ಇದರಲ್ಲಿ. ಅದು ಬೆಂಗಾಲ್ನಲ್ಲಿ ನೀವು ಎಲೆಕ್ಷನ್ಗೆ 3 ತಿಂಗಳು ಮುಂಚೆ ಮಾಡ್ತೀರಿ. ನೀವು ಚುನಾವಣಾಧಿಕಾರಿಯ ಆಯ್ಕೆಯ ಪ್ರಕ್ರಿಯೆಯಲ್ಲೇ ಪ್ರಜಾತಂತ್ರ ಇಲ್ವಲ್ಲ? ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸು, ಅಪೋಸಿಷನ್ ಪಾರ್ಟಿ ಲೀಡರು, ರೂಲಿಂಗ್ ಪಾರ್ಟಿ 2 ಲೀಡರ್ಸು ವೋಟ್ ಮಾಡಬೇಕು. ನೀವು ಪಾರ್ಲಿಮೆಂಟ್ನಲ್ಲಿ ಯಾಕೆ ರೂಲ್ ತೊಗೊಂಡ್ಬಂದ್ರಿ? ಸುಪ್ರೀಂ ಕೋರ್ಟ್ ಜಸ್ಟಿಸ್ ಬೇಡ ಅಂತ 3 ಜನರಲ್ಲಿ ಮಾಡಬೇಕು ಅಂತೀರಿ, ಅಪೋಸಿಷನ್ ಪಾರ್ಟಿ ಬೇಡ ಅಂತಾನೆ, ರೂಲಿಂಗ್ ಪಾರ್ಟಿ ನೀವು 2 ಅಂತೀರಿ, ಮೆಜಾರಿಟಿ ಆದಂಥ ಜ್ಞಾನೇಶ್ ಕುಮಾರ್ ಸೆಲೆಕ್ಟೆಡ್. ಹೌದು ಸರಿ. ಇತ್ತೀಚೆಗೆ ನಮ್ಮ ಈಗ ನನ್ನ ಗೆಳೆಯ ಹೇಳ್ತಾ ಇದ್ರು, ಅಂಜನಾ ಭರದ್ವಾಜ್ ಅಂತ RTI ಆ್ಯಕ್ಟಿವಿಸ್ಟ್ಸು SIR ಮಾಡೋ ಪ್ರಕ್ರಿಯೆಯನ್ನು ECI ಯಾವಾಗ ತಗೊಳ್ತು? ಯಾಕಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಕರೆಕ್ಟ್. ಅದರಲ್ಲಿ ಏನು ಹೇಳ್ತಾರೆ ಅಂದರೆ ಅದು ECI ತೊಗೊಂಡ ನಿರ್ಧಾರ ಅಲ್ಲ. ಹಾಗಾದರೆ ಯಾರು ತೊಗೊಂಡ್ರೆ ಅದ್ರ ಬಗ್ಗೆ ರೆಕಾರ್ಡ್ಸ್ ಇಲ್ಲ. ಹೆಂಗದು? ಸುಪ್ರೀಂ ಕೋರ್ಟ್ನಲ್ಲಿರೋ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಫಾರ್ಮ್ 6 ಅನ್ನೋದು ಹೊಸಗರನ್ನ ತೊಗೊಂಬಳಕ್ಕೆ, ಫಾರ್ಮ್ 8 ಅನ್ನೋದು ಅಡ್ರೆಸ್ ಚೇಂಜಿಗೆ, ಫಾರ್ಮ್ 7 ಒಂದು ತೀರ್ಕೊಂಡಿದ್ದಾರೆ, ಇಲ್ಲ ಕ್ಯಾನ್ಸಲ್ ಮಾಡ್ತಾಯಿದ್ದೀವಿ, ಡಿಲೀಟ್ ಮಾಡ್ತಿದ್ದೀವಿ ಅನ್ನೋದಕ್ಕೆ, ಫಾರ್ಮ್ 6A ಅನ್ನೋದು ವಿದೇಶದಲ್ಲಿ ಇರ್ತೀವಿ ನಾವು, ಆವಾಗ ಬಂದು ಹೋಗ್ತಿರ್ತೀವಿ, ಬಟ್ ವಿ ಆರ್ ಸಿಟಿಸನ್ಸ್ ಆಫ್ ಇಯರ್, ನಮ್ಮ ವೋಟ್ ಅಲ್ಲಡ್ದೆ ಅಡ್ರೆಸ್ ಅಂತ ಹೇಳೋದಕ್ಕೆ. ಆ ಥರದ್ದು ಏನೋ ಇರುತ್ತೆ. ನೀನು ತೆಗೆದಾಕ್ಬಿಟ್ಟು ಅವ್ನು ಮತ್ತೆ ಇರೋ ವೋಟರ್ನ ತೆಗೆದಾಗ 6 ಯಾಕೆ ಆಗ್ತಿದೆಯಾ? ಅದು ಕಾನ್ಸ್ಟಿಟ್ಯೂಷನ್ಲಿ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಿದೆಯಾ? ಇಲ್ಲ. ಹಂಗಾದ್ರೆ ನೀನು ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ ತೊಗೊಂಡಿದ್ಯಾ? ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ ತೊಗೊಳಕ್ಕೆ ಹೇಳಿದ್ದು ಯಾರು? ಅದರ ಹಿನ್ನೆಲೆ ಏನು? ನನ್ನೇ ತೊಗೊಳ್ಳಿ. ಈಗ ನನಗೆ 61 ವರ್ಷ, ನಾನು ವೋಟ್ ಮಾಡ್ತೀನಿ, ನನ್ನ ಮನೆ ಚೇಂಜ್ ಆಗಿದೆ, ಮನೆ ಚೇಂಜ್ ಆಗಿರೋದು ಅವ್ರಿಗೆ ಹೇಳಿಲ್ಲ, ನೀವು ಬಂದು ನೋಡಿದಿರಿ, ನಾನು ಇಲ್ಲ. 2015, 16 ಅಥವಾ 18 ನಂತರ ಯಾರ್ಯಾರು ವೋಟರ್ಸ್ ID ತೊಗೊಂಡಿದ್ದಾರೋ ಅವರ ಫೋನ್ ನಂಬರ್ ಅದಕ್ಕೆ ಅಡಕ್ಟ್ ಇದೆ. ಇವಾಗ ನಾನು ಎಪಿಕ್ ನಂಬರ್ ತಿಳ್ಕೊಬೇಕು ಅಂತ ನಾನು ಯಾರು ಫೋನ್ ಮಾಡಿದ್ರೆ ಅದು ತಗೊಳ್ತಿರೋನು ನಾನೇನಾ ಅಂತ ತಿಳ್ಕೊಳ್ಳೋದಕ್ಕೆ ಒಂದು OTP ನನ್ನ ನಂಬರ್ ಕಳಿಸುತ್ತೆ. ನಾನು ಮೊನ್ನೆಯಿಂದ ಈ ಗಲಾಟೆ ಶುರು ಆದಾಗಲಿಂದ ಒಂದು 200 OTP ನಂಗೆ ಬರ್ತದೆ. ಯಾರ್ಯಾರು ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ನನ್ನ ಎಪಿಕ್ ID ಡೀಟೇಲ್ಸ್ಗಳನ್ನ ತೆಗೆದು ನನ್ನನ್ನು ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ. ಆಧಾರ್ನಿಗೆ ಬಿಟ್ಟು ನನ್ನ ನಂಬರ್ ಇದೆ. ಸೊ ಈ ನಂಬರ್ನಲ್ಲಿರೋ ಎಪಿಕ್ ID ಅವನು ಮನೆ ಚೇಂಜ್ ಮಾಡಿದ್ದಾನೆ ಅಂದರೆ ನೀವು ಮಾಡಬೇಕಾಗಿರೋದು ನನಗೆ ಫೋನ್, ಪ್ರಕಾಶ್ ರೈ ಅವರೇ ಎಲ್ಲಿದ್ದೀರಿ, ಅಡ್ರೆಸ್ ಚೇಂಜ್ ಅಂತ ಹೇಳ್ತಾ ಇದ್ದೆ. ಹೌದು ಸರ್, ನಾನು ನಿಮಗೆ ಫಾರ್ಮ್ 8 ಕಳಿಸ್ತೀನಿ, ಫಿಲಪ್ ಮಾಡಿ, ನನಗೆ ತೆಗೆದು ಹಾಕ್ಬಿಡ್ತೀರಾ ನೀವು?
ಡಿಲೀಟ್ ಮಾಡಿಬಿಟ್ಟು. ಡಿಲೀಟ್ ಮಾಡಿಬಿಟ್ರಲ್ಲ. ಇಲ್ಲ ಡಿಲೀಟ್ ಅಲ್ಲ, ಅದು ಪರ್ಮನೆಂಟ್ಲಿ ಶಿಫ್ಟೆಡ್ಡು ಡಿಲೀಟ್ ಅಲ್ಲ ಅಂದರೆ ಟೆಕ್ನಿಕಲಿ ಅಲ್ಲ, ಮಾತಿನಲ್ಲಿ. ಹೌದು. ಆದರೆ ನನ್ನ ಓಟು ತೊಗೊಳ್ಳಿ ಅಂತ, ನನ್ನ ಓಟ್ ಎಲ್ಲಿ ಅಂತ ಕೇಳಿ ಮತ್ತೆ ಮೊದಲಿಂದ ನಿಂತ್ಕೋಬೇಕು ಅಂದರೆ ಡಿಲೀಟ್ ಮಾಡಿದ್ರೆ ನಾನು ನಿಂತ್ಕೋಬೇಕು. ಕರೆಕ್ಟ್. ನಾನು ಹೊಸ ವೋಟರ್ ಐ ಡಿ ಫಾರ್ಮ್ 6 ನಾನು ಫಿಲಪ್ ಮಾಡಬೇಕು ಅಂದರೆ ನನ್ನ ವೋಟರ್ ಐ ಡಿ ಇಲ್ಲ, ನಾನು ಹೊಸ ವೋಟರ್ ಐ ಡಿ ತಗೋ. ಅಂದರೆ ನಿಮ್ಮ ರೆಕಾರ್ಡ್ಸ್ಗಳ ಪ್ರಕಾರ ಪ್ರಕಾಶ್ ರೈ 2026ಕ್ಕೆ ನೋಂದಾಯಿಸಲ್ಪಟ್ಟ ಹೊಸ ಮತದಾರ. ಅದು ಹೇಗೆ ಸಾಧ್ಯ? ಅದು ಹೆಂಗೆ ಸಾಧ್ಯ ಆಗುತ್ತೆ? ನನ್ನ ಹಕ್ಕು 90 ವರ್ಷದ ಮುದುಕನಿಗೂ ಕೂಡ ಅವನು ಹೊಸ ಮತದಾರ. ನಿಮ್ಮ ಡಾಕ್ಯುಮೆಂಟ್ನಲ್ಲಿ ನ್ಯೂ ವೋಟರ್ ಐ ಡಿ ಹೆಂಗಾಗುತ್ತದು? ಒಂದು. ಎರಡನೇದು, ಆಲ್ರೆಡಿ ಮತದಾರನಾಗಿರುವವನ ಮತವನ್ನು ಕಿತ್ತು ಹಾಕಲಿಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟರು? ಸಂವಿಧಾನದಲ್ಲಿ ಏನಿದೆ? ಅವನು ದೇಶದ್ರೋಹಿ, ವಿದೋಷ ಮಾಡಿದ್ದಾನೆ, ಜೈಲಿಗೆ ಹಾಕಿದ್ದೀವಿ, ಇವನು ಮತದಾರನಾಗಿರೋದು ಅರ್ಹನಲ್ಲ, ಇವನಿಗೆ ಬುದ್ಧಿ ಭ್ರಮಣೆ ಆಗಿದೆ, ಆ ಥರದ್ದೇನೋ ಒಂದು ಇರಬೇಕಲ್ಲ. ರೀಸನ್ ಇರಬೇಕು. ಏನು ರೀಸನ್ ಇದೆ? ಮನೆ ಚೇಂಜ್ ಮಾಡಿದ್ದ ಅಥವಾ ಆಬ್ಸೆಂಟ್, ಮನೆಯಲ್ಲಿ ಇಲ್ಲದೆ ಇರೋದಾ? ಸೊ ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಯಾಕೆ ಲೈನಲ್ಲಿ ನಿಲ್ಲಿಸ್ತಾ ಇದ್ದೀರಿ ನಮ್ಮನ್ನು, ಪ್ರಜೆಗಳನ್ನು? ಅವ್ರಿಗೆ ಯಾಕೆ ಇಷ್ಟು ತೊಂದರೆ ಕೊಡ್ತಾ ಇದ್ದೀರಿ? 5 ವರ್ಷಕ್ಕೊಂದ್ಸಲ ದಯವಿಟ್ಟು ನಿಮ್ಮ ಮತವನ್ನು ನೀಡಿ ನಮಗೆ ಆಶೀರ್ವಾದ ಮಾಡಿರಿ, ಅಣ್ಣ ತಂಗಿಯಂತಿರೇ, ಸಹೋದರ ಸಹೋದರಿಯರೇ, ನಿಮ್ಮ ಕಾಲ ಅಂತ ಹೇಳ್ತೀನಿ. ಇವಾಗ ಅದೇ ಮತದಾರರನ್ನ ಅಯ್ಯ ನನ್ನ ಓಟ್ ವಾಪಸ್ ಕೊಡಯ್ಯ ಅಂತ ಕೇಳೋ ಸ್ಥಿತಿಗೆ ಯಾಕೆ ತಂದ್ರಿ? ಪ್ರಜೆಯೇ ದೈವ, ಪ್ರಜಾಭಿಮತವೇ ದೈವಾಭಿಮತ ಅಂತ ಹೇಳಿದ ನೀವೇ ಗೆದ್ದ ಮೇಲೆ ಈ ಕೆಲಸ ಮಾಡಿ ನಿಮ್ಮ ಮುಂದಿನ ಎಲೆಕ್ಷನ್ ನಾವು ಕೇಳಬೇಕಾಗ ಒಂದು. ಮತ್ತು ಈ ಕೇಂದ್ರ ಸರ್ಕಾರ ನಿಮಗೆ ಏನಂತಹ ವಿಕೃತ ಆನಂದ ಜನರನ್ನು ಕ್ಯೂನಲ್ಲಿ ನಿಲ್ಲಿಸೋದು? ಡಿಮಾನಿಟೈಸೇಷನ್ ಅಂತ ತಂದ್ರಿ ರಾತ್ರಿ. ಸೂಸೈಡ್ ಮಾಡ್ಕೊಂಡ್ಬಿಟ್ರು ಜನ. ನನ್ನ ಹಳ್ಳಿ ಪಕ್ಕದಲ್ಲೇ ಅವಳು ಆಗಷ್ಟೇ ಮಗಳ ಮದುವೆಗೆ ಒಂದು ಆಸ್ತಿ ಮಾರಿ ಒಂದು 20 ಲಕ್ಷ ಇಟ್ಕೊಂಡಿದ್ಲು ಕೈನಲ್ಲಿ. ಹಳ್ಳಿಯವ್ರಿಗೆ ಏನು ಗೊತ್ತ್ರಿ ಬ್ಯಾಂಕ್ ಅಂತ? 500 ರೂಪೀಸ್ ನೋಟ್ ಬ್ಯಾಂಡ್. ಏನು ಮಾಡ್ಬೇಕು? ಸೂಸೈಡ್ ಮಾಡ್ಕೊಂಡ್ರು. ಕಳ್ಳಣ ಆಯ್ತಲ್ಲ ಅದು, ಕ್ಯಾಶ್ ಕೈನಲ್ಲಿದ್ದರೆ. ಹಿಂಗೆ ಮಾಡಿ ಅಕೌಂಟ್ನಲ್ಲಿರೋ ನನ್ನ ದುಡ್ಡು ತೊಗೊಳಕ್ಕೆ ನನ್ನೇ ಕ್ಯೂ 2,000ನೇ ತೊಗೋಬೇಕು. ಹೆಂಗಿತ್ತು ರೀ ATMಗಳಲ್ಲ ಕ್ಯೂಸು? ಕೋವಿಡ್ ಅದಷ್ಟು ಅನೌನ್ಸ್ ಮಾಡಿಬಿಟ್ಟೆ, ಬಿಲದಿಂದ ಹೊರಗೆ ಬಂದಂಗೆ ಬಂದು ಜನ ವಾಪಸ್ ಹೋಗ್ಬೇಕು ನಾರ್ತ್ ಇಂಡಿಯಾಗೆ. ಈ ಕಡೆ ಸೌತ್ ನೀವು ನೋಡಿದ್ರೆ ಕೋವಿಡ್ನಲ್ಲಿ ಮೇಲಿಂದ ಹಿಂಗೆ ನೋಡಿದ್ರೆ ನಡ್ಕೊಂಡು ಹೋಗ್ತಿದ್ರು ಸೌತ್ ಟು ನಾರ್ತಿಂದ ಸೌತ್ ಅಲ್ಲ. ಅಂದರೆ ಅಲ್ಲಿ ನಿಮ್ಮ ಆಡಳಿತ ಸರಿ ಇಲ್ಲದೆ ಎಲ್ಲ ಇಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ. ಗುಜರಾತಿಂದ, ಪಂಜಾಬಿಂದ, ಉತ್ತರಾಖಂಡಿಂದ, ಮಹಾರಾಷ್ಟ್ರದಿಂದ. ರಸ್ತೆಗಳಲ್ಲಿ, ರೈಲ್ವೆ ಟ್ರ್ಯಾಕ್ಗಳ ಮೇಲೆ ಊಟ ತಿಂಡಿ ಇಲ್ಲ, ಅಂಗಡಿ ಮುಚ್ಕೊಂಡು. ಒಂದು MP ಎಲೆಕ್ಷನ್ಗೆ ನಿಮ್ಮ ದೊಡ್ಡ ಮೀಟಿಂಗ್ಗಳಿಗೆ ಬಸ್ಗಟ್ಟಲೆ ಕಳಿಸಿ ಜನರನ್ನ ಕರ್ಕೊಂಬರೋ ನೀವು, ಆ ಜನರಿಗೆ ಬಸ್ಗಳು ಅರೇಂಜ್ ಮಾಡೋಕ್ಕಾಗಿಲ್ವಲ್ರಿ? ನಡೆಯಕ್ಕೆ ಬಿಟ್ಬಿಟ್ರಲ್ರಿ, ಎತ್ತಿನ ಗಾಡಿ ಥರ ನಿಮ್ಮ ಇಷ್ಟಕ್ಕೆ ನೀವು ನಡ್ಕೊಂಡು ಹೋಗಿ ಅಂತ. ಈಗ ಮತ್ತೆ ನಿಲ್ಲಿಸ್ತೀರಾ? ಅಲ್ಲ, ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್. ಇದು ಒಬ್ಬ ಪ್ರಜೆಯ ಘನತೆಗೆ ನೀವು ಮಾಡೋ ಅನ್ಯಾಯ. ಇದು ಯಾವ ಪಕ್ಷ ಅಂತ ಇಂಪಾರ್ಟೆಂಟ್ ಅಲ್ಲ. ಒಂದು ದೇಶದ ಪ್ರಜೆಯಾಗಿ ನಾನು ನನ್ನ ಮನೆಯಲ್ಲಿ ಇಲ್ಲದೆ ಇರೋದು ತಪ್ಪ? ಒಂದು ಬಾಡಿಗೆ ಮನೆಯಿಂದ ಇನ್ನೊಂದು ಬಾಡಿಗೆ ಮನೆಗೆ ಹೋಗಿ ತಪ್ಪ? ಕೊಲೆ ಮಾಡಿದ್ದೀನಾ? ಏನು ಮಾಡಿದ್ದೀನಿ? ನನ್ನ ವೋಟರ್ ಮತ್ತೆ ನೀನು ನಿಂತ್ಕೋ ಕ್ಯೂನಲ್ಲಿ ಅಪ್ಲಿಕೇಶನ್ಗಳು ತೊಗೊಂಬಂದು ಮುದುಕರು ಏನು ಮಾಡಬೇಕು? ವಯಸ್ಸಾದವ್ರು ಏನು ಮಾಡಬೇಕು? ಗುಳೆ ಎದ್ದವ್ರು ಏನು ಮಾಡಬೇಕು? ಹಳ್ಳಿ ರೈತರು ಏನು ಮಾಡಬೇಕು? ಹಳ್ಳಿ ಜನ ಏನು ಮಾಡಬೇಕು? ಎಲ್ಲ ಕೆಲಸ ಕಾಯ್ಬಿಟ್ಟು ನಿಂತ್ಕೋಬೇಕಾ? ದಿನಗೂಲಿ ಅವ್ರು ಏನು ಮಾಡಬೇಕು? 2002ರಲ್ಲಿ ಹೆಂಗೆ ನಡೀತು ಪ್ರಕ್ರಿಯೆ? ಇಲ್ಲಿ ತನಕ ಹೆಂಗೆ ನಡೀತಿತ್ತು ಈ ಭಾರತ ದೇಶದಲ್ಲಿ ಪ್ರಕ್ರಿಯೆ? ಫಾರ್ಮ್ ಫಿಲಪ್ ಮಾಡ್ತಿರಲಿಲ್ಲ ಪ್ರಜೆಗಳು. BLO ಮನೆಗಳ ಹತ್ರ ಹೋಗಿ ನಿಮ್ಮ ರೆಕಾರ್ಡ್ ಇತ್ತು, ಬಂದು ಕರೆಕ್ಟಾ ರಾಂಗ 18+ ಇನ್ನೊಂದು ಮನೆಗೆ ಹೋದ್ರಿ, ನಿಮ್ಮದು ಈ ಮನೆಯಲ್ಲಿ ಬೇರೆ ಯಾರೋ ಇದ್ರಲ್ಲ, ಇಲ್ಲ ಸರ್ ನಾವಿದ್ದೀವಿ, ನಿಮ್ಮದು ತೆಗೀರಿ, ನಿಮ್ದಿದೆ, ಶಿಫ್ಟ್ ಆಗಿದೆ, ಅದನ್ನ ಎಂಟ್ರಿ ಮಾಡ್ಕೊಳ್ತೀವಿ. ನಿಮ್ಮ ಮನೇಲಿ ಯಂಗ್ಸ್ಟರ್ಸ್ ಯಾರು ಇದ್ದಾರಾ? ನಮ್ಗೆ ಆ ತೊಂದರೆ ಇರಲಿಲ್ಲ, ನಮ್ಮನ್ನು ಎಕ್ಸಾಮಿಗೆ ಕೂರಿಸ್ಲಿಲ್ಲ. ಎಷ್ಟು ಜನ ಫಿಲಪ್ ಮಾಡ್ತಾರೆ ಒಂದು ಫಾರ್ಮ್ನ? ಅನಕ್ಷರಸ್ಥರಿಲ್ವಾ ಈ ದೇಶದಲ್ಲಿ? ಖಂಡಿತವಾಗಿ. ಹಳ್ಳಿಗಾಡು ಏನು ಮಾಡ್ತಾರೆ? ದಿನಗೂಲಿಯವ್ರು ಏನು ಮಾಡ್ತಾರೆ? ಸ್ಲಮ್ನವ್ರು ಏನು ಟ್ರೈ ಮಾಡ್ತಾರೆ? ಒಂದು ಪ್ರಾಸೆಸ್ ಮಾಡಿದಾರಲ್ಲ ಓಟ್ ತೊಗೊಂಡ್ರದು. ಸರ್, ಈಗ 18+ ಹೊಸದಾಗಿ ಸೇರ್ಪಡೆ ಆಗೋರು ಫಾರಂ 6 ಅಲ್ಲಿ ಹಾಕೊಂಡು ಬರ್ತಿದ್ರು ಸರ್. ಈಗ ಇದರಲ್ಲಿ ವಿಶೇಷ ಇನ್ನೊಂದಿದೆ ಸರ್. ಇದು ಬೇರೆ ಏನೋ ಇದೆ. ನಾವು ಪ್ರಜೆಗಳು ಅರ್ಥ ಮಾಡ್ಕೊಳ್ತಿದ್ರೆ ಈ ಸರ್ಕಾರಗಳು ನಮ್ಮನ್ನು ಈ ಥರ ತೊಂದರೆ ಮಾಡ್ತಿದ್ದಾರೆ ಅಂತ, ಇದರ ವಿರುದ್ಧ ನಾನು ನಿಲ್ದಿದ್ರೆ ಅಥವಾ ಇವರನ್ನು ಇಳಿಸ್ತಿದ್ರೆ ಇದಾಗೋ ಕೆಲಸ ಅಲ್ಲ. ಆದರೆ ಈಗ ಕರ್ನಾಟಕ ಒಂದು ಎಕ್ಸಾಂಪಲ್ ಆಗಲಿ, ನಾವೆಲ್ಲ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ದೀವಿ. ನೋಡೋಣ, ಸುಪ್ರೀಂ ಕೋರ್ಟ್ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಇವ್ರು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಬಿಟ್ಟು ಅಷ್ಟು ಅವೈಜ್ಞಾನಿಕ, ಅಸಂವಿಧಾನಿಕ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ನಾವು ಆ ಪಕ್ಷ ಈ ಪಕ್ಷ, ನಾನು BJP ನೀನು ಕಾಂಗ್ರೆಸ್ ಅಲ್ಲ, ಪ್ರಜೆಯಾಗಿ ನಾವೆಲ್ಲರೂ ಒಂದೇ. ನಿಮ್ಮ ತಂದೆಗೂ ತೊಂದರೆ ಆಗ್ತದೆ, ನಮ್ಮ ತಂದೆಗೂ ತೊಂದರೆ ಆಗ್ತದೆ, ಈ ಪ್ರಕ್ರಿಯೆಯಿಂದ ಆಗ್ತಾ ಇದೆ. ಕರೆಕ್ಟ್. ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಒಂದಾಗಿ ಪ್ರಜೆಯ ಘನತೆಯನ್ನು ಅವನ ಮನುಷ್ಯರ ಥರ ಮಾಡದೆ ಈ ಥರ ಮಾಡೋದನ್ನು ನಾವು ಒಪ್ಕೊಳ್ಳೋಕ್ಕಾಗಲ್ಲ. ಒಂದ್ಸಲ ಇಲ್ಲಿ ಓಟಿದೆ ಅಂತ ಮನೇಲಿ ಕೂತ್ಕೊಳ್ಳೋಕ್ಕಾಗತ್ತಾ? ಬಾಡಿಗೆ ಜಾಸ್ತಿ ಆಗುತ್ತೆ, ಇನ್ನೊಂದು ಕಡೆ ಹೋಗಿರ್ತೀನಿ, ಅಲ್ಲಿ ಕೆಲಸ ಸಿಕ್ಕಿದೆ ಅಂತ ಅಲ್ಲಿ ಹೋಗಿರ್ತೀನಿ, ನನ್ನ ಮಗುಗೆ ಅಲ್ಲಿ ಶಾಲೆ ಸಿಕ್ಕಿದೆ ಅದಕ್ಕೆ ಹೋಗ್ತೀನಿ. ಹೌದು,
ಓಟ್ ತೊಗೊಂಡಾಗ ಮಕ್ಕಳಿರಲಿಲ್ಲ, ಮಕ್ಕಳಾಗಿದ್ದಾರೆ, ನಾನು ಅಲ್ಲಿ ಶಿಫ್ಟ್ ಮಾಡ್ಕೊಂಡು ನನಗೆ ಈಸಿ ಆಗುತ್ತೆ, ನನ್ನ ಆಫೀಸ್ಗೆ ಅಥವಾ ಹೊಸ ಕೆಲಸ ಸಿಕ್ಕಿದೆ. ಹೌದು. ಅದು ಹೆಂಗೆ ರೀತಿ ಅಂದರೆ ನೀವು ಯಾಕೆ ಸ್ಥಳಾಂತರ ಆಗಿದ್ದಾರೆ ಅಂತ ಯಾಕಿಲ್ಲ, ಮನೆಯಲ್ಲಿ ಯಾಕಿಲ್ಲ, ಇಲ್ಲ ಮನೇಲಿಲ್ವಾ ಡಿಲೀಟ್, ಮತ್ತೆ ಬನ್ನಿ ಮತ್ತೆ ಪ್ರೂವ್ ಮಾಡಿ. ಅಂದರೆ ಮನೆಯಲ್ಲಿ ಇಲ್ಲದೆ ಇರೋ ಕಾರಣಕ್ಕೆ ಮತ್ತೆ ಪ್ರೂವ್ ಮಾಡುವ ಒಂದು ದೌರ್ಭಾಗ್ಯ. ನಾನು ಯಾವುದೋ ಕಾರಣಕ್ಕೆ ಮನೆ ಶಿಫ್ಟ್ ಮಾಡಿದ್ದೀನಿ, ಅದನ್ನು ಎಲೆಕ್ಷನ್ ಕಮಿಷನ್ ಇದರೊಳಗೆ ರೆಕಾರ್ಡ್ನೆಲ್ಲ ಹಾಕಿಲ್ಲ ಅನ್ನೋ ಕಾರಣಕ್ಕೆ ಹಾಕಕ್ಕೆ ಇನ್ನೂ 2 ವರ್ಷ ಟೈಮ್ ಇದೆ ರೀ. 8 ತಿಂಗಳು ಕೊಡಿ, ನೋಡಿ ಆಗುತ್ತೆ. 2 ವರ್ಷದಲ್ಲಿ ಎಲೆಕ್ಷನ್ ಇದೆ, ಎಲೆಕ್ಷನ್ ನೀವು ಓಟ್ ಹಾಕಬೇಕು. ಅದಕ್ಕೆ ನೀವು 8 ತಿಂಗಳೊಳಗೆ ದಯವಿಟ್ಟು ನೀವಾಗ ಬನ್ನಿ ಮಾಡಿ, ಇಲ್ಲದಿದ್ರೆ ನಾವು ಬರ್ತೀವಿ, ಕೇಳ್ಕೊಳ್ತೀವಿ, ತಿಳ್ಕೊಳ್ತೀವಿ. ನೀವು ದೇಶದಲ್ಲಿ ನೀವು ನಮ್ಮ ದೇಶ ನಿಮ್ಮ ಟ್ಯಾಕ್ಸ್ ದುಡ್ಡು ನಡಿಬೇಕು, ದುಡಿತಾರೆ, ನಿಮ್ಮ ಮಕ್ಕಳು ನೋಡ್ಕೊಂಡು ದೇಶಕ್ಕೆ ಟ್ಯಾಕ್ಸ್ ಕಟ್ತಾ ಇರಿ ಅಂತ ಹೇಳ್ಬೇಕು. ಲೈನನ್ನು ಹೆಂಗೆ ನಿಲ್ಲಿಸ್ತೀರಿ? ಮನೇಲಿ ಇದ್ದವ್ರು ತೆಗಿತೀರಿ, ಬಾಡಿಗೆ ಮನೆ ತೆಗಿತೀರಿ, ಇದ್ದವ್ರನ್ನ ಸಾಯಿಸಿದಿರಿ. ಪಟ್ಟಣದವ್ರು ಇರ್ತಾರೆ, ರೋಲ್ ಬ್ಯಾಕ್ ಅಂತ ಹಾಕಿದ್ರಿ. ಯಾಕಂದರೆ ಕೆಲವು ಸಂಸ್ಥೆಗಳು ಡೇಟ್ ತುಂಬ ಕಮ್ಮಿ ಆಯಿತು ಅಂತ ಹೇಳಿದ್ರು, ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ವಿ. ರೋಲ್ ಬ್ಯಾಕ್ ಅನೌನ್ಸ್ ಮಾಡಿ 2.5 ಲಕ್ಷ ಜನ ರೋಲ್ ಬ್ಯಾಕ್ ಮಾಡಿದ್ದಾರೆ. ಅದರಲ್ಲಿ 80% ಬೆಂಗಳೂರು. ಅಂದರೆ ರೋಲ್ ಬ್ಯಾಕನ್ನು ನೀವು ಕೊನೆಯ ಜನಸಾಮಾನ್ಯರಿಗೆ ತಲುಪಿಸೋದ್ರಲ್ಲಿ ವಿಫಲರಾಗಿದ್ದೀರಿ. ನೀವು ನಿಮ್ಮ ದೇಶದಲ್ಲಿ ಸ್ವಚ್ಛ ಭಾರತ್ ಒಂದು ಟಾಯ್ಲೆಟ್ ಕಟ್ಟಕ್ಕೆ ಆ ಖರ್ಚಿಗಿಂತ ಜಾಸ್ತಿ ನಿಮ್ಮ ಫೋಟೋ ಹಾಕೊಂಡು ಪಬ್ಲಿಸಿಟಿ ಮಾಡ್ತೀರಿ ಮಹಾಪ್ರಭುಗಳು. ಇದಕ್ಕೆ ಯಾಕೆ ಮಾಡಲ್ಲ? ಪಬ್ಲಿಸಿಟಿ ಮಾಡೋಕ್ಕಾಗಲ್ವಾ? ಸರ್ಕಾರಿ ಬಸ್ಗಳಿಂದ ಹಾಕೋಕ್ಕಾಗಲ್ವಾ? ಪ್ರೈವೇಟ್ ಬಸ್ಗಳಿಂದ ಹಾಕೋಕ್ಕಾಗಲ್ವಾ? ನಿಮ್ಮ ಹಾಸ್ಪಿಟ್ಲ್ಗಳಲ್ಲಿ ಹಾಕೋಕ್ಕಾಗಲ್ವಾ? ಶಾಲೆಗಳಲ್ಲಿ ಹಾಕೋಕ್ಕಾಗಲ್ವಾ? ಟೀಚರ್ಗಳಿಲ್ವಾ? ಕಮಿಷನರ್ ಇಲ್ವಾ? ಕಲೆಕ್ಟರ್ ಇಲ್ವಾ? ಮುಖ್ಯಮಂತ್ರಿಗಳಿಲ್ವಾ? ಪ್ರಧಾನಮಂತ್ರಿಗಳಿಲ್ವಾ? ಮಹಾ ನಟರುಗಳಿಲ್ವಾ? ಮಾಡಿ ಒಂದು 6 ತಿಂಗಳು ಪಬ್ಲಿಸಿಟಿ. ನಿರೋಧ ಉಪಯೋಗಿಸಿ ಮಕ್ಕಳು ಕಮ್ಮಿ ಮಾಡಬೇಕು, ಆರತಿಗೊಬ್ಬಳು ಮಗಳು, ಕೀರ್ತಿಗೊಬ್ಬ ಮಗ ಅನ್ನೋದಕ್ಕೆ ಎಷ್ಟು ವರ್ಷ ಕಷ್ಟ ಮಾಡ್ತೀರಿ? ಅದ್ರದ್ದೊಂದು ತಾನೇ ಇದು. ಒಂದು ಗಂಟೆಯಿಂದ ಮಾಡಿ ಟಕ್ಕಂತ ಅನೌನ್ಸ್ ಮಾಡಿ 15 ದಿನದಲ್ಲಿ BLO ಟ್ರೈನ್ ಮಾಡಿದ್ವಿ. 1 ಅವರ್ ಟ್ರೈನಿಂಗ್ ಕೊಟ್ಬಿಟ್ಟು 1 ತಿಂಗಳಲ್ಲಿ ಮುಗಿಸ್ಬಿಟ್ಟು ಟಿಂಗ್ 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 ಅಂದ್ಬಿಟ್ಟು ಬಂದು ನಿಂತ್ಕೊಳ್ಳಿ ಕ್ಯೂ ಅಂದರೆ ಹೆಂಗೆ? ಎಷ್ಟು ದೊಡ್ಡ ಕೆಲಸ ಅದು. ನಿಮ್ಮ ಹಿನ್ನೆಲೆ, ನಿಮ್ಮ ಇಂಗಿತ ಬೇರೆ ಏನೋ ಇದೆ. ಹೌದು, ನಿಜ ಹೇಳಿ, ಪ್ರೂವ್ ಮಾಡಿ. ಎಷ್ಟು ಡಿಸ್ಟ್ರಿಕ್ಟ್ ಲೆವೆಲ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ನೀವು ಅನೌನ್ಸ್ ಪಬ್ಲಿಸಿಟಿ ಮಾಡಿದ್ರಿ? ಎಷ್ಟು ಪಂಚಾಯತ್ನಲ್ಲಿ ಪಬ್ಲಿಸಿಟಿ ಮಾಡಿ ರೋಲ್ ಬ್ಯಾಕನ್ನು? ರೋಲ್ ಬ್ಯಾಕ್ 1 ವಾರ ಅಂದ್ರೆ ಆಗ್ಬಿಡುತ್ತೆ ಅದು. 3 ತಿಂಗಳು ತಳ್ಳಿ. 1 ಕೋಟಿ ಜನ 8 ನಾನೇನು ಹೇಳ್ತಿದ್ದೀನಿ ಅಂದರೆ ಒಂದು 4 ತಿಂಗಳು ತಳ್ಳಿ. ಅರ್ಜೆಂಟ್ ಏನಿಲ್ವಲ್ಲ, ಇವಾಗ ಎಲೆಕ್ಷನ್ ವೋಟರ್ ಐಡಿ ಇರೋದು ಇಮಿಡಿಯೇಟ್ ಎಲೆಕ್ಷನ್ ಇಲ್ವಲ್ಲ ದೇಶದಲ್ಲಿ. ತಳ್ಳ್ರಿ 8 ತಿಂಗಳು, 2.5 ವರ್ಷ ಇದೆ ರೀ, 8 ತಿಂಗಳು ತಳ್ಳ್ರಿ. ಕಳಿಸಿ ಎಲ್ರು ಪಬ್ಲಿಸಿಟಿ ಮಾಡಿ, ಎಲ್ರಿಗೂ ಮಾಡಿ, ಎಲ್ರಿಗೂ ಮಾಡಿ. ಪತ್ರಿಕಾಗೋಷ್ಠಿ ಎಷ್ಟು ಜನ ಪತ್ರಿಕೆ ಓದ್ತಾರೆ? ಪತ್ರಿಕೆ ಓದುವ ಎಷ್ಟು ಜನ ಓದ್ತಾರೆ? ಅಲೆಮಾರಿ ಓದ್ತಾ ಇದ್ದಾನೇನ್ರಿ? ಇಲ್ಲ ಸರ್. ಅವ್ನು ರೈತ ಅಲ್ಲೆಲ್ಲ ಕೂತಿದ್ದಾನೆ, ಓದ್ತಾ ಇದ್ದಾನೇನ್ರಿ? ಇಲ್ಲ. ಮತ್ತೆ ಒಂದು ಜಾಹೀರಾತು ಕೊಟ್ಬಿಟ್ರೆ ಆಗ್ಬಿಡುತ್ತಾ? ಪತ್ರಿಕೆ ಓದ್ತಾ ಇದ್ದಾರೇನ್ರಿ ಜನ? ಇವಾಗ ಪ್ರಿಂಟ್ ಮೀಡಿಯಾನ ಕಷ್ಟ ಆಗ್ತಾ ಇದೆ, ರೀಡರ್ಸ್ ಇಲ್ಲ ಅಂತ. ಹೌದು. ನಿಮ್ಮ ಗೋಧಿ ಮೀಡಿಯಾಗಳನ್ನೆಲ್ಲ ಕಿಟ್ಕೊಂಡು ಕೂತಿದ್ದೀರಿ. ಎಲ್ಲಿದೆ ಆ್ಯಡ್ಸು? ಎಲ್ಲಿದೆ? ಒಂದಷ್ಟು ಜನರನ್ನು ಕರೆಸಿ, ನಟರನ್ನ ಕರೆಸಿ, ಕಲಾವಿದರನ್ನು ಕರೆಸಿ, ಇನ್ನೊಂದು ಕರೆಸಿ, ಪ್ರಮುಖ ವ್ಯಕ್ತಿಗಳನ್ನು ಕರೆಸಿ, ಸಮಾಜದ ಮುಖ್ಯವಾಗಿರೋರನ್ನ ಒಂದು ಶೂಟ್ ಮಾಡಿ, ವೀಡಿಯೋಗಳು, ಕ್ಯಾಮ್ರಾಗಳು ಹಾಕಿ ಕಳಿಸಿ, ವೀಡಿಯೋಗಳು ಮಾಡಿ, ಎಲ್ಲ ಚಾನಲ್ಗಳಲ್ಲಿ ಎಲ್ಲ ಮಾಡಿ, ಹೆಂಗೋ ತಲುಪುತ್ತೆ. ಮಾಡ್ತಾ 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 ತಾನೆ ತಲುಪಬೇಕು. ಪ್ರತಿದಿನ ನ್ಯೂಸ್ ಪೇಪರ್ ತೊಗೊಳ್ಳೋನು ಎಷ್ಟು ಜನ ಇದ್ದಾರೆ ಪತ್ರಿಕಾಗೋಷ್ಠಿ ಮಾಡಿ ನನಗೆ ಹೇಳಿ. ಸೊ ಈ ಥರ ಸುಮ್ಮನೆ ಪತ್ರಿಕಾಗೋಷ್ಠಿ ಮಾಡಿಬಿಟ್ಟೆ ಅಂದರೆ ಒಳ್ಳೆ ಕಥೆ ಆಯ್ತಲ್ಲ ಅದು. ನೀನು ಮಾಡಿದ್ರೆ ನಿನಗೆ ಗೊತ್ತು, ನನಗೆ ಯಾವಾಗ ಗೊತ್ತಾಗೋದು? ಊರಿನಲ್ಲಿ ಇಲ್ಲ ನಾನು, ಹೆಂಗೆ ಗೊತ್ತಾಗುತ್ತೆ ನನಗೆ? ಹೆರಿಗೆಗೆ ಹೋಗಿದ್ದೀನಿ, ಹೆಂಗೆ ಗೊತ್ತಾಗುತ್ತೆ? ಗೊತ್ತಾಗಲ್ಲ. ನಾನು ಹೇಳಿದೆ ಅಂದ ತಕ್ಷಣ ಗೊತ್ತಾಗೋದಕ್ಕೆ ಯಾರು ನೀವು? ಮನ್ ಕಿ ಬಾತ್ ಎಲ್ಲ ನೋಡ್ತಾ ಇಲ್ಲ, ನಿಮ್ಮ ಕಿ ಬಾತ್ ಯಾರು ನೋಡ್ತಾರೆ? ಅಲ್ರಿ ನೋಡಿ, ಸುಮ್ಮನೆ ಸುಳ್ಳು ಹೇಳ್ಕೊಂಡು ಕೂತ್ಕೊಂಡು ಆಗಿದೆ ಆಗಿಲ್ಲ, ಒಪ್ಕೊಳ್ಳಿ, ಈಗಲೂ ಟೈಮ್ ಇದೆ, ತಪ್ಪಿಲ್ಲ, ಆಗಿಲ್ಲ. ದಯವಿಟ್ಟು ಒಂದು 6 ತಿಂಗಳು ತಳ್ಳಿ, ಪ್ರಾಸೆಸ್ ಸ್ವಲ್ಪ ಈಸ್ ಮಾಡಿ. ಆ ಶಿಫ್ಟೆಡ್ಡು ಪರ್ಮನೆಂಟ್ಲಿ ಶಿಫ್ಟೆಡ್ನ ಫಾರ್ಮ್ 6 ಅಲ್ಲ 8 ಅಂತ ಹೇಳಿ ಅವ್ರನ್ನ ಲೈನಲ್ಲಿ ನಿಲ್ಲಿಸ್ಬೇಡಿ. ಅದು ಅಸಂವಿಧಾನಿಕ. ಯಾವ ಕಾರಣವೂ ಇಲ್ಲದೆ ಒಬ್ಬನ ವೋಟರ್ ಐಡಿನ ತೆಗೆದುಹಾಕಿ ನೀನು ಮತ್ತೆ ಹೊಸ ಮತದಾರನಾಗಿ ಬಾ ಅನ್ನೋ ಹಕ್ಕು ನಿಮಗಿಲ್ಲ. ಈ ಗಲಾಟೆ ಬೇಡ. ಬೆಂಗಾಲ್ನಲ್ಲಿ ಹಂಗೆ ಮಾಡಿದ್ರಿ, ಅವ್ನು ಬರೋ ಅಷ್ಟೊತ್ತಿಗೆ ಎಲೆಕ್ಷನ್ನೇ ಆಗೋದು. ಅಂದರೆ 1 ಕೋಟಿ ಮತದಾರರ ಮತಚೀಟಿ ಕಳ್ಕೊಂಡು 1 ಕೋಟಿ ಮತದಾರರಿಗೆ ಮತ ಹಾಕುವ ಸ್ವತಂತ್ರವಿಲ್ಲದೆ ಒಂದು ಸರ್ಕಾರ ಗೆಲ್ಲಿಸಲ್ಪಟ್ಟಿದೆ, ಒಂದು ಪಕ್ಷ. ಏನೇನು ಕತೆ? ವಾಟ್ ಈಸ್ ಯುವರ್ ಐಡಿಯಾ? ಗೊತ್ತಲ್ಲ. 3 ತಿಂಗಳು ಪ್ರೊಸೆಸ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಿದ್ದು ಆಗಲೇ ಯಾಕೆ ಮಾಡಿದೆ? ಈಗ ಬಂದು ಕರ್ನಾಟಕ 2.5 ವರ್ಷಕ್ಕೆ ಮುಂಚೆ ಮಾಡಿರೋದ್ರಿಂದ ಸಿಕ್ಕಾಕೊಂಡಿದೆ. ತಕ್ಕಂದು ನಮ್ಮ ನಾಡಿದ್ದು ಎಲೆಕ್ಷನ್ ಇಟ್ಟು ಮಾಡಿದ್ರೆ ಏನು ಮಾಡೋದು ನಾನು? ಯಾವ ಅಂದರೆ ಇನ್ನು ಎಲೆಕ್ಷನು ಇದಕ್ಕೆ ಏನು ಸಂಬಂಧ? ಯಾವಾಗ ಮಾಡಬೇಕು? ಅದಕ್ಕೆ ಎಷ್ಟು ಟೈಮ್ ಬೇಕು? ಎಲ್ಲ ನಮ್ಮ ಪ್ರಜೆಗಳೇ ತಾನೆ. ಹೌದು. ಯಾವ ಪಕ್ಷದವರು ಆದರೆ ಎಲ್ಲರೂ ಜನ ಯಾವ ಪಕ್ಷದವ್ರು ಅಲ್ರಿ. ಎಲೆಕ್ಷನ್ಗೆ ಒಂದ್ಸಲ ನಮ್ಗೆ ಇವನು ಇಷ್ಟ ಆಗಿದೆ, ಅವ್ನು ಓಟ್ ಹಾಕಿದ ತಕ್ಷಣ ಅವ್ನು ಪಕ್ಷದವನಲ್ಲ, ಅವ್ನಿಗೆ ಇಷ್ಟ ಇದೆ, ಅವ್ನು ಮೆಂಬರ್ ಅಲ್ಲ. ಅಲ್ಲಿ ಇಷ್ಟ ಆದರೆ ಮುಂದೊಂದು ಸಲ ಇಳಿಸ್ತಾನೆ ಅವನು. ಹೌದು. ಅವನನ್ನು ಯಾಕೆ ಹಿಂಗೆ ಮಾಡ್ತಿದ್ರಿ? ವೈ ಆರ್ ಯು ಟಾರ್ಚರಿಂಗ್ ದೆಮ್?
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.